ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 7ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:09 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:53 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2:29 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕುಂಭ ಯೋಗ. ಇದು ಈ ದಿನ ಬೆಳಿಗ್ಗೆ 6:42 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:03 ಅಪರಾಹ್ನ 3:37 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:54 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:46 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:12 ಬೆಳಿಗ್ಗೆ 11:06 ಹಾಗೆ ಅಪರಾಹ್ನ 3:33 ಅಪರಾಹ್ನ 4:27 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:45 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಹಾಗೆ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಈ ದಿನ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಇದ್ದರೆ ಆ ಕೆಲಸ 100% ಯಶಸ್ವಿಯಾಗುತ್ತೆ. ಹಾಗೆ ಗುರುವನ್ನು ಪುತ್ರಕಾರಕ ಅಂತ ಹೇಳಿ ಕರೀತಾರೆ, ಧನಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದು.
ಹಾಗಾಗಿ ಈ ದಿನದ ಸಂಪಾದನೆಯಲ್ಲಾಗಲಿ ಅಥವಾ ಈ ದಿನ ಕುಟುಂಬದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ ಗುರುವಿನ ಮಾರ್ಗದರ್ಶನ ಇರುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ದಿನದ ನಿಮ್ಮ ಚಟುವಟಿಕೆಗಳನ್ನು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 37 ನಿಮಿಷದಿಂದ ರಾತ್ರಿ 9 ಗಂಟೆ 34 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಒಂದು ವೇಳೆ ಈ ಶನಿ ಹೋರಾದಲ್ಲೇ ಕೆಲಸಗಳು ಆರಂಭ ಆದರೆ ಕೆಲಸಗಳು ನಿಧಾನ ಆಗುತ್ತೆ, ಇಲ್ಲ ಅದರಿಂದ ಬರುವಂತಹ ಫಲಿತಾಂಶಗಳು ತುಂಬ ತಡ ಆಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 6 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 40 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಕೂಡ ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣಕ್ಕೆ ಈ ದಿನ ಸ್ವಲ್ಪ ಅನಾನುಕೂಲ ಇದೆ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇದೆಲ್ಲವನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಲಾಭಕರವಾಗಿರಲ್ಲ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 40 ನಿಮಿಷದಿಂದ ಸಂಜೆ 6 ಗಂಟೆ 44 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸರ್ಕಾರದ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ರವಿ ಹೋರ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ವಿಚಾರ, ಅಥವಾ ಯಾವುದೇ ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ನೀವು ರವಿ ಹೋರವನ್ನು ಬಳಸ್ಕೊಳ್ಬೋದು, ಅನುಕೂಲ ಇರುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಅಪರಾಹ್ನ 4 ಗಂಟೆ 37 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 31 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕಾಗಲಿ, ಇಂಟೀರಿಯರ್ ಡಿಸೈನರ್ಸ್ಗೆ, ಹಾಗೆ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಇನ್ನು ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ಶುಕ್ರ ಹೋರ ಚೆನ್ನಾಗಿದೆ. ಹಾಗೆ ನಿಮ್ಮ ವ್ಯಾಪಾರಗಳನ್ನು ವಿಸ್ತರಣೆ ಮಾಡುವಂಥದ್ದನ್ನು ಕೂಡ ಶುಕ್ರ ಹೋರದಲ್ಲಿ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಸಂಜೆ 5 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಅಂಗಾರಕ ಜಯಂತಿಯನ್ನು ಆಚರಣೆ ಮಾಡುವಂತಹ ದಿನ. ಇಲ್ಲಿ ಅಂಗಾರಕ ಅಂತ ಹೇಳಿ ಕರೆಯಲ್ಪಡುವಂತಹ ಮಂಗಳ ಗ್ರಹ, ಈ ಗ್ರಹದ ಜಯಂತ್ಯೋತ್ಸವ ಈ ದಿನ ನಡೆಯುವಂಥದ್ದು. ತಮಗೆ ಗೊತ್ತಿದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳಲ್ಲಿ ಈ ಅಂಗಾರಕ
ಅಥವಾ ಮಂಗಳ ಅಥವಾ ಕುಜ ಬಹಳ ಶಕ್ತಿಶಾಲಿಯಾದಂತಹ ಗ್ರಹ. ಇಲ್ಲಿ ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಅಹಂಕಾರಕ್ಕೆ, ಆಕ್ರಮಣ ಮಾಡುವಂತಹ ಬುದ್ಧಿಗೂ ಕೂಡ ಕಾರಕ ಈ ಕುಜನೇ. ಇನ್ನು ಬೆಂಕಿ, ಕಲ್ಲು, ಇಟ್ಟಿಗೆ, ಭೂಮಿ, ಭಾರಿ ಶಬ್ದ, ಪಾಕಶಾಲೆ ಇವುಗಳಿಗೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ವೈದಿಕ ಜ್ಯೋತಿಷ್ಯದಲ್ಲಿ ಈ ಗ್ರಹವನ್ನು ಆಕ್ರಮಣಕಾರಿ ಗ್ರಹ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಕುಜಗ್ರಹ ಮನುಷ್ಯನಿಗೆ ಧೈರ್ಯವನ್ನು ತಂದು ಕೊಡುವಂಥದ್ದು. ಹಾಗಾಗಿ ಒಂದು ಧೈರ್ಯ ಆಗಲಿ, ಚೈತನ್ಯ ಆಗಲಿ, ಅಡೆತಡೆಗಳನ್ನು ನಿವಾರಿಸುವಂಥ ಒಂದು ಇಚ್ಛಾಶಕ್ತಿಯನ್ನಾಗಲಿ ಕೊಡುವಂಥವನು ಈ ಅಂಗಾರಕ. ಹಾಗಾಗಿನೇ ಇಲ್ಲಿ ಕುಜದೋಷ ಅನ್ನುವಂಥದ್ದೇನಾದರೂ ಇದ್ದರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗುತ್ತೆ, ವಿವಾಹ ತುಂಬ ತಡವಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ಅಂಗಾರಕ ದೋಷ ಅಥವಾ ಕುಜ ದೋಷ ಇರುವಂಥ ವ್ಯಕ್ತಿ ಆ ದೋಷವನ್ನು ಸರಿಪಡಿಸಿಕೊಂಡು ವಿವಾಹವನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಅಂಗಾರಕ ವ್ಯಕ್ತಿಯ ಉತ್ಸಾಹವನ್ನು, ವ್ಯಕ್ತಿಯಲ್ಲಿರುವಂಥ ಎನರ್ಜಿಯನ್ನು ಹೆಚ್ಚಿಸುವಂಥವನು. ಹಾಗೆ ಪ್ರೇರೇಪಣೆಯ ಭಾವನೆಗಳನ್ನು ಕೂಡ ಇದು ಹೆಚ್ಚಿಸುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಇದನ್ನು ನಿಯಮಿತವಾಗಿ ನಾವು ನಮ್ಮ ಎನರ್ಜಿಯನ್ನು ಬಳಸ್ಕೊಂಡ್ರೆ ಮಾತ್ರ ನಮಗೆ ಶ್ರೇಯಸ್ಸಾಗುತ್ತೆ, ಇಲ್ಲಾಂದರೆ ಆ ಎನರ್ಜಿನೇ ನಮಗೆ ಮುಳುವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಅದನ್ನು ಚಾನಲೈಸ್ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ಅಂಗಾರಕ ಜಯಂತಿಯ ದಿನ ನೀವು ಭೂಮಿ ಪೂಜೆಯನ್ನು ಮಾಡಬೇಕು, ಭೂದೇವಿಯನ್ನು ಆರಾಧನೆ ಮಾಡಬೇಕು. ಯಾರಿಗೆ ಮನೆ ಬೇಕು, ಸೈಟ್ ಬೇಕು, ಜಮೀನು ಬೇಕು, ಅಥವಾ ಇರುವಂಥ ಒಂದು ಮನೆಯಲ್ಲಿ ಯಾವುದೇ ಒಂದು ನವೀಕರಣ ಕಾರ್ಯವನ್ನು ಮಾಡಬೇಕು, ವಾಸ್ತು ದೋಷ ಇರುವಂಥವರು, ಇಂಥವರೆಲ್ಲ ಈ ದಿನ ಕುಜನನ್ನು ಆರಾಧನೆ ಮಾಡಬೇಕು. ಹಾಗೆ ಇಲ್ಲಿ ಕುಜ ಭೌತಿಕ ಆಸ್ತಿಯನ್ನು ನಾವು ಆನಂದಿಸುವಂತೆ ಮಾಡುವಂಥ ಗ್ರಹ. ಹಾಗಾಗಿ ನಮಗೆ ಈ ಕುಜನ ಬಲ ಇದೆ ಅಂತ ಹೇಳಿದ್ರೆ ಭೂಮಿಯನ್ನು ಬಹಳ ಬೇಗ ಸಂಪಾದನೆ ಮಾಡ್ಕೊಳ್ಬೋದು. ಈ ಕುಜನ ಬಲ ಇಲ್ಲ ಅಂತ ಹೇಳಿದ್ರೆ ಇದ್ದಬದ್ದ ಭೂಮಿಯನ್ನು ಕೂಡ, ಆಸ್ತಿಯನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕುಜ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥವನು. ಹಾಗೆ ಜನ್ಮ ಜಾತಕದಲ್ಲಿ ಕುಜ ಯಾವ ಮನೆಯಲ್ಲಿದ್ದಾನೆ, ಕುಜನ ದೃಷ್ಟಿ ಯಾವ ಮನೆಗಿದೆ, ಅಥವಾ ಕುಜನ ಮೇಲೆ ಯಾವ ಗ್ರಹದ ದೃಷ್ಟಿ ಇದೆ, ಇದನ್ನು ಬಹಳ ವಿವರವಾಗಿ ತಿಳ್ಕೊಂಡು ಮುಂದುವರಿಯಬೇಕಾಗತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ ಕುಜನನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸುವಂಥದ್ದಿದೆ. ಇನ್ನು ಒಂದು ಪುರಾಣದ ಹಿನ್ನೆಲೆಯ ಪ್ರಕಾರ ಶಿವನು ಪಾರ್ವತಿಯಿಂದ ಬೇರ್ಪಟ್ಟಂತಹ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ. ಅವನು ಧ್ಯಾನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಅವನ 3ನೇ ಕಣ್ಣಿನಿಂದ ಒಂದು ಹನಿ ಬೆವರು ನೆಲದ ಮೇಲೆ ಬೀಳುತ್ತೆ. ಇದು ಶಿವನ ಕಣ್ಣೀರಿನ ಹನಿ ಅಂತ ಹೇಳೇನೆ ಕರೆಯುವಂಥದ್ದು. ಆಗ ಭೂದೇವಿ ಒಂದು ಮಗುವನ್ನು ಪಡ್ಕೊಳ್ತಾಳೆ. ಆ ಮಗುವೇ ಅಂಗಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಈ ಕುಜನನ್ನು ಅಂಗಾರಕ ಅಂತ ಹೇಳಿ ಕರೆಯುವಂಥದ್ದು, ಚೆವ್ವೈ ಅಂತ ಹೇಳಿ ಕರೆಯುವಂಥದ್ದು, ಭೌಮ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂಥ ಒಂದು ಉತ್ಸಾಹಭರಿತವಾದಂತಹ ಗ್ರಹ ಇದು. ಹಾಗೆ ಇದು ಉರಿಯುತ್ತಿರುವಂತಹ ಗ್ರಹ. ಹಾಗಾಗಿ ವ್ಯಕ್ತಿಯಲ್ಲಿ ಕೋಪ ತಾಪಗಳೇನಾದರೂ ಬಂದರೆ, ಸಿಟ್ಟು, ಆವೇಶ, ಬಹಳ ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮನಸ್ಸು, ಇದೆಲ್ಲದಕ್ಕೂ ಕೂಡ ಈ ಕುಜನೇ ಕಾರಕನಾಗಿರ್ತಾನೆ. ಹಾಗೆ ನಮಗೆ ಬರುವಂತಹ ಅನಾರೋಗ್ಯ ಇರ್ಬೋದು, ಅಥವಾ ರಾಹುವಿನ ಜೊತೆ ಸೇರಿ ಇವನು ಅಪಘಾತಗಳನ್ನು ತರುವಂಥವನು. ಹಾಗೆ ಪರಸ್ಪರ ಸಂಘರ್ಷಗಳಿಗೆ, ಮಾತುಗಳಿಗೆ, ವಾದ ವಿವಾದಕ್ಕೆ ಕಾರಕನಾಗುವಂಥವನು ಈ ಕುಜ. ಹಾಗಾಗಿ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲೇನಾದರೂ ಈ ಕುಜ ಇದ್ದರೆ ಅಂಥವ್ರಿಗೆ ತುಂಬ ಧೈರ್ಯ ಇರುತ್ತೆ. ಎಂಥದ್ದೇ ಸಂಕಷ್ಟಗಳಿಂದ ಮೇಲೆ ಬರುವಂಥ ಒಂದು ಶಕ್ತಿ ಅವರಿಗಿರುತ್ತೆ. ವ್ಯವಹಾರದಲ್ಲಿ ಬುದ್ಧಿವಂತಿಕೆ ಇರುತ್ತೆ. ಹಾಗಾಗಿ ಕುಜನಿಂದ ಅತ್ಯುತ್ತಮವಾದಂಥ ಫಲಗಳನ್ನು ಅವರು ಪಡ್ಕೊಂಡು ಮುಂದೆ ಮುಂದೆ ಸಾಗ್ತಾರೆ. ಉತ್ತರೋತ್ತರ ಅಭಿವೃದ್ಧಿಯಾಗುತ್ತೆ. ಒಂದು ವೇಳೆ ಅಂಗಾರಕ ಏನಾದರೂ ದೋಷಪೂರಿತನಾಗಿದ್ದರೆ ಜಾತಕದಲ್ಲಿ, ಆಗ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ. ಹಾಗೆ ವಿವಾಹ ಆಗಿದ್ದರೆ ಪತಿ ಪತ್ನಿಯರ ಮಧ್ಯೆ ಸಮಸ್ಯೆಗಳು ಬರುವಂಥದ್ದು. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಋಣಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತೆ. ಸಾಲ ಸೋಲ ಮಾಡಿ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗೆ ಈ ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು. ಇನ್ನು ಆತುರವಾಗಿ ನೀವು ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಎಡವಟ್ಟನ್ನು ಮಾಡಿಕೊಳ್ಳುವಂಥದ್ದು, ಇಲ್ಲ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತೆ, ದೇಹದಿಂದ ರಕ್ತ ಹೊರಬರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಭಿನ್ನಾಭಿಪ್ರಾಯಗಳಲ್ಲಿ, ಸಂಘರ್ಷಗಳಲ್ಲೇ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗೆ ಈ ನ್ಯಾಯಾಂಗ ಸಮಸ್ಯೆಗಳು ಕೂಡ ಇರುವಂಥದ್ದು. ಕೋರ್ಟು ಕಚೇರಿ ವ್ಯವಹಾರಗಳಿಗೆ
ಅಲೆದಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಒಟ್ಟಾರೆ ಈ ಸಮಸ್ಯೆಗಳ ಆಗರವೇ ಜೀವನಕ್ಕೆ ಅಂಟಿಕೊಂಡು ಬಿಡುತ್ತೆ. ಹಾಗಾಗಿ ಕುಜನನ್ನು ನಾವು ಬಲಪಡಿಸ್ಕೊಳ್ಬೇಕು, ಕುಜ ಸುಸ್ಥಿತಿಯಲ್ಲಿ ಇರಬೇಕು. ಅದಕ್ಕಾಗಿಯೇ ಈ ಅಂಗಾರಕ ಜಯಂತಿಯ ದಿನದಲ್ಲಿ ಕುಜನನ್ನು ಆರಾಧನೆ ಮಾಡಿ. ಅದರಲ್ಲೂ ಬಹಳ ವಿಶೇಷವಾಗಿ ಈ ದಿನ ತೊಗರಿ ಬೇಳೆಯನ್ನು ದಾನ ಮಾಡುವಂಥದ್ದು, ಇದರ ಜೊತೆಗೆ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡುವಂಥದ್ದು. ಇನ್ನು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು, ಸ್ಕಂದನನ್ನು ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದ್ದರೆ ಈ ದಿನ ದರ್ಶನ ಮಾಡಿ ಅಂಗಾರಕನನ್ನು ಅಂದರೆ ಈ ಕುಜನನ್ನು ಆರಾಧನೆ ಮಾಡಿ, ಕುಜನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಈ ದಿನ ವಿಶೇಷವಾಗಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಕುಜ ದೋಷ ಇರುವಂಥವರು, ಹಾಗೆ ಈ ವಾಸ್ತು ದೋಷ ಇರುವಂಥವರು ಮನೆಯಲ್ಲಿ ಈ ದಿನ ಅಂಗಾರಕ ಜಯಂತಿಯ ದಿನ ಕುಜನನ್ನು ಸ್ಮರಣೆ ಮಾಡಿ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾಳೆಯ ದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇರುವಂಥ ಸಮಯ. ಹಾಗಾಗಿ ಈ ಪೂಜೆಯ ಸಮಯ ಯಾವುದಿದೆ ಅಂತ ಹೇಳಿ ಕೇಳ್ತಾ ಇದ್ರಿ. ಇಲ್ಲಿ ಬೆಳಿಗ್ಗೆ 5:30 ಬೆಳಿಗ್ಗೆ 6:30 ಕರ್ಕಾಟಕ ಲಗ್ನ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು, ಸಂಪನ್ನವಾಗುತ್ತೆ. ಇನ್ನು ಬೆಳಿಗ್ಗೆ 11:02 ಮಧ್ಯಾಹ್ನ 1:30 ತುಲಾ ಲಗ್ನ ಇರುತ್ತೆ. ಇದು ಕೂಡ ಪೂಜೆಗೆ ಪ್ರಶಸ್ತವಾಗಿದೆ. ಇನ್ನು ಅಪರಾಹ್ನ 3:40 ಸಂಜೆ 6 ಧನುರ್ ಲಗ್ನ ಇರುತ್ತೆ. ಇದು ಕೂಡ ಚೆನ್ನಾಗಿದೆ. ಇನ್ನು ಸಂಜೆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥವರು ಈ ದಿನ ರಾತ್ರಿ 7:30 ರಾತ್ರಿ 9 ಮಾಡಿ. ಏಕೆಂದರೆ ಕುಂಭಲಗ್ನ ಇರುತ್ತೆ, ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಉಡಿಸುವಂತಹ ವಸ್ತ್ರಗಳು ಆದಷ್ಟು ತಾವರೆಯ ಬಣ್ಣದಲ್ಲಿರಲಿ, ಅಂದರೆ ಪಿಂಕ್ ಕಲರಲ್ಲಿದ್ದರೆ ಬಹಳ ಬೇಗ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಈ ಪಿಂಕ್ ಕಲರ್ ಸಿಕ್ಕಲಿಲ್ಲ ಅಂದರೆ ಹಳದಿ ಬಣ್ಣ, ಒಂದು ಲೈಟಾಗಿರುವಂಥ ಆರೆಂಜ್ ಬಣ್ಣ, ಬಾದಾಮಿ ಬಣ್ಣ, ಕೆಂಪು ಬಣ್ಣ, ಹಸಿರು ಬಣ್ಣ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಅಮ್ಮನವರಿಗೆ ಉಡಿಸಿ ಈ ಹೇಳಿದಂತಹ ಲಗ್ನಗಳಲ್ಲಿ ಪೂಜೆ ಮಾಡಿದ್ರೆ ವರಮಹಾಲಕ್ಷ್ಮಿ ಅಮ್ಮನ ಕೃಪೆಗೆ ಪಾತ್ರರಾಗ್ತೀರಿ. ಹಾಗಾಗಿ ನೀವು ಅಂದುಕೊಂಡಂತಹ ಬಯಕೆಗಳು ಈಡೇರುತ್ತೆ. ಧನಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ನಾಳೆ ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ವರಮಹಾಲಕ್ಷ್ಮಿ ವ್ರತದ ಸಂಬಂಧವಾಗಿ ನೋಡೋಣ. ತಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ಒಂದು ಸ್ಪೀಡ್ಗೆ ನಡೆಯಲ್ಲ, ಮಂದಗತಿಯಲ್ಲಿ ಸಾಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಕೆಲಸವನ್ನು ಆರಂಭ ಮಾಡಿದ್ರೆ ಅದನ್ನು ಪೂರ್ಣಗೊಳಿಸುವವರೆಗೆ ಅದರ ಹಿಂದೆಯೇ ಇರಬೇಕಾಗತ್ತೆ. ಒಂದು ಕನ್ಸಿಸ್ಟೆನ್ಸಿಯನ್ನು ಈ ದಿನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಯಾವುದೇ ಒಂದು ಆಹಾರ ಪದಾರ್ಥಗಳನ್ನಾಗಲಿ ಅಥವಾ ನಿಮಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ತಿನ್ನುವ ಮೊದಲು ಸ್ವಲ್ಪ ಆರೋಗ್ಯಕ್ಕೆ ಅದು ಒಗ್ಗತ್ತಾ ನೋಡಿ ಮುಂದುವರಿಬೇಕಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ನಿಮಗೆ ನಿರಾಸೆ ಉಂಟಾಗುತ್ತೆ. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಮಾತೃವರ್ಗದವರ ಜೊತೆಯಲ್ಲಿ ವಿಶೇಷವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದಿದೆ. ತಾಯಿಯವರ ಕಡೆಯಿಂದ ಬರಬೇಕಾದಂಥ ಸಹಾಯ ಸಕಾಲಕ್ಕೆ ಸಿಕ್ಕಲ್ಲ. ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಬಂಡವಾಳವನ್ನು ತೊಡಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಎಲ್ಲ ಸಮಸ್ಯೆಗಳನ್ನು ಕೂಡ ಬಹಳ ಸಂಯಮದಿಂದ ನೀವು ಪರಿಹಾರ ಮಾಡಿಕೊಳ್ಬೇಕು. ಏಕೆಂದರೆ ಗ್ರಹಗತಿಗಳು ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನು ಈ ಸಣ್ಣ ಪುಟ್ಟ ವಿಚಾರಗಳನ್ನು ಸುಮ್ಮನೆ ಬಿಟ್ಬಿಡುವಂಥದ್ದು ಉತ್ತಮ. ಪೋಸ್ಟ್ ಮಾರ್ಟಮ್ ಮಾಡುವಂಥ ವಿಚಾರವನ್ನು ತಲೆಗೆ ಹಾಕ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆ ಮಾಡಿ, ಗುರು ಸೇವೆ ಮಾಡಿ, ಗುರು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಫಲತೆ ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ಪ್ರಯಾಣ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ.
ಪ್ರಯಾಣದ ಸಂದರ್ಭದಲ್ಲೇ ಏನೋ ಒಂದು ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದಿದೆ. ಹಾಗಾಗಿ ದೂರದ ಪ್ರಯಾಣವನ್ನಾಗಲಿ ಅಥವಾ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನಾಗಲಿ ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ಸಮಸ್ಯೆಗಳು ಬಂದಾಗ ನೀವೊಬ್ಬರೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಗೆಳೆತನಕ್ಕೆ, ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗುವಂಥ ಸಾಧ್ಯತೆ ಇದೆ. ಅದು ಬೇರೆ ಬೇರೆ ಕಾರಣಕ್ಕಿರ್ಬೋದು. ಬಹಳ ಮುಖ್ಯವಾಗಿ ಈ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ನಿಮ್ಮ ವರ್ತನೆ ಇರೋದರಿಂದ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕಹಿ ಅನುಭವ ಉಂಟಾಗುವಂಥದ್ದಿದೆ. ಸ್ವಲ್ಪ ನೋಡಿಕೊಳ್ಳಿ. ಇನ್ನು ಈ ದಿನ ರಾಜಕಾರಣಿಗಳಿಂದ, ರಾಜಕೀಯದಿಂದ ಈ ದಿನ ದೂರ ಇರುವಂಥದ್ದು ಉತ್ತಮ. ಹಾಗೆ ನೀವು ಎಷ್ಟೇ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಸಿಕ್ಕಲಿ ಅಂತ ಹೇಳಿ ಪ್ರಯತ್ನವನ್ನು ಮಾಡಿ ಆ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಕೆಲಸಗಳು ಪೂರ್ಣ ಆಗಲ್ಲ. ಹಾಗಾಗಿ ಮನಸ್ಸಿಗೆ ಒಂದು ವೇದನೆ ಉಂಟಾಗುವಂಥದ್ದು ಇರುತ್ತೆ. ಈ ದಿನ ಯಾವುದೋ ಒಂದು ಬೇಡದ ವಿಚಾರಕ್ಕೂ ಕೂಡ ದುಃಖ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಅದರಲ್ಲೂ ಅಪರಿಚಿತರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಕುಟುಂಬದ ಒಂದು ನೆರವು, ಸಪೋರ್ಟ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಪ್ರಗತಿ ಈ ದಿನ ತುಂಬ ವೇಗದ ಮಟ್ಟದಲ್ಲಿ ಇರುವಂಥದ್ದು. ಆದರೆ ಆ ವೇಗವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮದಾಗಬೇಕು. ಹಾಗೆ ಈ ದಿನ ಮನಸ್ಸಿನಲ್ಲಿ ಅಸಮಾಧಾನ ಇದ್ದರೆ ಅದನ್ನು ಕೆಲಸದಲ್ಲಿ ತೋರಿಸಬಾರ್ದು. ಹಾಗಾಗಿ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದಾಗಲಿ, ನಿಮ್ಮ ಮನಸ್ಸು ಚಂಚಲವಾಗುವಂಥದ್ದಾಗಲಿ, ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಅಸಮಾಧಾನ ಇದ್ದರೆ ಅದನ್ನು ಮೊದಲು ಪರಿಹಾರ ಮಾಡಿಕೊಂಡು ನಂತರ ನಿಮ್ಮ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮನ್ನು ಆಶ್ರಯಿಸಿ ನಿಮ್ಮಿಂದ ಏನೋ ಹಣಕಾಸಿನ ನೆರವನ್ನು ಕೇಳಿಕೊಂಡು ಬರುವಂಥ ಬಂಧು ಮಿತ್ರರಿದ್ದಾರೆ. ಹಾಗಾಗಿ ಅವರ ಯೋಗ್ಯತೆಗೆ ಅನುಸಾರವಾಗಿ ನೀವು ಸಹಾಯವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಮನೆಯ ಹೊರಗೆ ಸಂತೋಷದ ವಾತಾವರಣ ಇರುತ್ತೆ, ಮನೆಯ ಒಳಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಹಾಗೆ ಈ ವಾತಾವರಣ ತೃಪ್ತಿಕರವಾಗಿರುವಂಥ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳನ್ನು ಮಾಡ್ಕೊಂಡ್ಬಿಡಿ. ಇನ್ನು ವಿಶೇಷವಾಗಿ ನಿಮಗೆ ಎಲ್ಲ ಕಡೆಯಿಂದ ಆದಾಯದ ಮೂಲ ಈ ದಿನ ಸ್ವಲ್ಪ ಬಲವಾಗಿರುತ್ತೆ. ನೆನ್ನೆಗಿಂತ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅನುಕೂಲತೆಗಳಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದ ಅನುಭವವನ್ನು ಪಡ್ಕೊಳ್ತೀರಿ. ತುಂಬ ಸಂತೋಷ ಇರುತ್ತೆ, ಒಳ್ಳೆಯದಾಗತ್ತೆ. ವಾಹನ ಯೋಗ ಈ ದಿನ ನಿಮಗೆ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ಲಾಭ ಬರಲ್ಲ, ಆದರೆ ಮನಸ್ಸಿಗೆ ಸಮಾಧಾನ ಆಗುವಷ್ಟಾದರೂ ಲಾಭ ಇರುತ್ತೆ, ಅನುಕೂಲ ಇರುತ್ತೆ. ಹಾಗೆ ಈ ದಿನ ಗಣ್ಯರನ್ನು ಭೇಟಿ ಮಾಡಬೇಕು. ಸರ್ಕಾರದ ಇಲಾಖೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡಬೇಕು. ಇಂಥ ವಿಚಾರಗಳಲ್ಲಿ ಈ ದಿನ ನಿಮಗೆ ಸಕ್ಸಸ್ ಇದೆ. ಹಾಗೆ ಈ ದಿನ ನಿಮ್ಮ ಮಾತಿನ ಮೋಡಿ ಎಷ್ಟಿದೆ ಅಂದರೆ ಬೇರೆಯವರನ್ನು ಕೂಡ ಸಂಮೋಹನಗೊಳಿಸುವಂಥದ್ದು, ಅವರನ್ನು ಕೂಡ ಮೆಸ್ಮರೈಸ್ ಮಾಡುವಷ್ಟು ಒಂದು ಮಾತುಗಾರಿಕೆ ಈ ದಿನ ನಿಮ್ಮಲ್ಲಿ ಇದೆ. ಹಾಗಾಗಿ ಶತ್ರುಗಳನ್ನೂ ಕೂಡ ಮಿತ್ರರಂತೆ ನೋಡುವಂಥ ನಿಮ್ಮ ಭಾವ ಬಹಳ ಉತ್ತಮವಾಗಿರುತ್ತೆ. ಸಂಬಂಧಗಳನ್ನು ನವೀಕರಣ ಮಾಡ್ಕೊಳ್ತೀರಿ. ಹಾಗಾಗಿ ಈ ಸಂಬಂಧದಲ್ಲಿ, ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಭಿನ್ನಾಭಿಪ್ರಾಯ ಇದ್ದರೆ ಅದು ಬಹಳ ಬೇಗ ಈ ದಿನ ಪರಿಹಾರ ಆಗುತ್ತೆ. ಆದರೆ ನೀವು ಒಂದು ಪಾಸಿಟಿವ್ ಆಗಿರುವಂಥ ಪ್ರಯತ್ನವನ್ನು ಮಾತ್ರ ಮುಂದುವರಿಸಬೇಕಾಗತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ಈ ಮಾನಸಿಕ ಆಲೋಚನೆಗಳು ತೊಂದರೆಗೆ ಒಳಗಾಗಪಡಿಸುವಂಥದ್ದು ಇದೆ. ಹಾಗಾಗಿ ಯಾವುದೇ ವಿಚಾರವನ್ನು ಹೆಚ್ಚು ಚಿಂತೆ ಮಾಡಬೇಡಿ. ಭಗವಂತ ಇದ್ದಾನೆ, ಅವನಿಗೆ ಗೊತ್ತಿದೆ ನಿಮಗೆ ಯಾವುದನ್ನು ಕೊಡಬೇಕು, ಎಷ್ಟನ್ನು ಕೊಡಬೇಕು, ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು, ಎಲ್ಲವೂ ನಿರ್ಧಾರಿತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ನಿಮಿತ್ತ ಮಾತ್ರ. ಅದಕ್ಕಾಗಿ ಹೆಚ್ಚು ತಲೆ ಕೆಡಿಸ್ಕೊಂಡು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ.
ಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದನ್ನು ಜ್ಞಾಪಕದಲ್ಲಿಟ್ಕೊಂಡು ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಆಲೋಚನೆಯಂತೆ ಕೆಲಸಗಳನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ದಿನ. ನೀವು ಅಂದುಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು. ಹಾಗಾಗಿ ಈ ದಿನ ಪೂರ್ವ ನಿರ್ಧಾರಿತವಾಗಿ ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡಲಿಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ಈ ಮನೆಯ ಪರಿಸ್ಥಿತಿ ನಿಮಗೆ ಈ ದಿನ ಸ್ವಲ್ಪ ಒತ್ತಡವನ್ನೇ ತರುತ್ತೆ. ಎಲ್ಲೋ ಒಂದು ಕಡೆ ಹಿಡಿದು ಕೆಲಸವನ್ನು ಮಾಡಬೇಕು. ಕೆಲವರು ಕೊಡುವಂಥ ವಿಶ್ವಾಸ ಆಗಲಿ, ಕೊಡುವಂಥ ನೆರವಾಗಲಿ ಅಥವಾ ಒಂದು ಸಪೋರ್ಟ್ ಆಗಲಿ ಪೂರ್ಣವಾಗಿ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಅಪೂರ್ಣತೆ ಅನ್ನುವಂಥದ್ದು, ಇನ್ಕಂಪ್ಲೀಟ್ನೆಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಯತ್ನ ಪಡಬೇಕು. ಒಂದು ಸಣ್ಣ ಕೆಲಸ ಆಗಬೇಕಿದ್ರೂ ಕೂಡ ಈ ದಿನ ತುಂಬ ಪ್ರಯತ್ನದಲ್ಲೇ ನೀವು ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಬಂಡವಾಳ ತೊಡಗಿಸುವಂಥ ವಿಚಾರವನ್ನು ಸದ್ಯಕ್ಕೆ ಪಕ್ಕಕ್ಕಿಡಿ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಕ್ಕತ್ತೆ. ಆದರೆ ಅದನ್ನು ಬಳಸ್ಕೊಳ್ಳುವಂಥ ಒಂದು ವಿವೇಕ ನಿಮ್ಮ ಕೈಯಲ್ಲಿರಲ್ಲ. ಹಾಗಾಗಿ ಚಂಚಲವಾಗಿರುವಂಥ ಮನಸ್ಸಿನಿಂದ ಈ ದಿನ ಸ್ವಲ್ಪ ತೊಂದರೆಗಳಾಗುವಂಥದ್ದಿದೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಅಸಂತೋಷ, ಅಸಮಾಧಾನ ಇರುವಂಥ ಸಂದರ್ಭ ಇದೆ. ಏಕೆಂದರೆ ನಿಮ್ಮ ಶಿಸ್ತು, ನಿಮ್ಮ ಸಂಯಮ, ನಿಮ್ಮ ಒಂದು ನಿರೀಕ್ಷೆ ಇದಕ್ಕೆ ನಿಮ್ಮ ಕುಟುಂಬಸ್ಥರಾಗಲಿ ಬಂಧು ಬಳಗದವರಾಗಲಿ ಸಹಕರಿಸಲ್ಲ. ಹಾಗಾಗಿ ಈ ದಿನ ಕುಟುಂಬದವರ ನಡತೆ, ಅವರ ಮಾತು ಈ ದಿನ ನಿಮಗೆ ವಿಚಿತ್ರ ಅನಿಸುತ್ತೆ. ಅದರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಸಿಕ್ಕಲ್ಲ. ನಿಮ್ಮನ್ನು ಯಾರೂ ರೆಕಗ್ನೈಸ್ ಮಾಡಲ್ಲ. ನೀವು ಮಾಡುವಂಥ ಒಳ್ಳೆಯ ಕೆಲಸವನ್ನು ಯಾರೂ ಕೂಡ ಗುರುತಿಸಲ್ಲ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ನಿರರ್ಥಕವಾಗ್ತಾ ಇದೆ, ಯಾವುದೂ ಸಾರ್ಥಕ ಆಗಲಿಲ್ವಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನ ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿ ಅವರಿಂದ ನಿಮಗೆ ಸ್ವಲ್ಪ ದೋಷಗಳೇ ಉಂಟಾಗುವಂಥದ್ದು, ಅನಾನುಕೂಲಗಳೇ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆದರೆ ಈ ದಿನದಲ್ಲಿ ಯಾವುದೇ ಒಂದು ಮುಖಸ್ತುತಿಗೆ ಒಳಗಾಗ್ಬಿಟ್ರೆ ನಿಮ್ಮ ಪ್ರಗತಿ ಇಲ್ಲ, ಕೆಲಸಗಳು ಅಲ್ಲೇ ನಿಲ್ಲುತ್ತೆ. ಹಾಗಾಗಿ ಅಂಥ ಮುಖಸ್ತುತಿ ಮಾಡುವಂಥವ್ರನ್ನ ದೂರ ಇಟ್ಟರೆ ತುಂಬ ಉತ್ತಮ. ಹಾಗೆ ಈ ದಿನ ಸ್ವಂತ ಸಂಬಂಧಿಗಳ ಮಧ್ಯೆ ಒಂದು ಅಹಂನ ಸಮಸ್ಯೆ ಬರಬಹುದು, ಭಿನ್ನಾಭಿಪ್ರಾಯ ಬರಬಹುದು. ಹಾಗಾಗಿ ನಿಮ್ಮಲ್ಲೇ ಒಂದು ರೀತಿಯಲ್ಲಿ ಶೀತಲ ಯುದ್ಧ ಉಂಟಾಗುವಂಥದ್ದಿದೆ, ಒಂದು ಕೋಲ್ಡ್ ವಾರ್ ಟೈಪಲ್ಲಿರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆಧ್ಯಾತ್ಮಿಕ ವಿಚಾರಗಳತ್ತ ಗಮನ ಹರಿಸಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವನ ಅಭಿಮಾನ ದೇವತೆಗಳನ್ನು ಹಾಗೆ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿರೋದರಿಂದ ಸ್ವಲ್ಪ ಅನುಕೂಲ ಇದೆ. ಅದರಲ್ಲೂ ಈ 3ರಲ್ಲಿ ಚಂದ್ರ ಇದ್ದಾಗ, ಕೀರ್ತಿ ಸ್ಥಾನದಲ್ಲಿದ್ದಾಗ ಕೆಲಸ ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಸಹಕಾರ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಕೆಲಸಗಳು ಸಕಾಲಕ್ಕೆ ಪೂರ್ಣ ಆಗುವಂಥದ್ದು. ಹಾಗೆ ನೀವು ಯಾವುದೇ ಕೆಲಸವನ್ನು ಮಾಡಿ ಅದರ ಫಲವನ್ನು ನೀವೊಬ್ಬರೇ ಉಪಯೋಗಿಸಲ್ಲ, ಅದು 4-6 ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ಹಣಕಾಸಿನ ಸಮಸ್ಯೆಗಳು, ಅಡೆತಡೆಗಳು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಹೊಸ ಉಪಕ್ರಮಗಳನ್ನು ನೀವು ಆರಂಭ ಮಾಡ್ತೀರಿ. ಏನೋ ಒಂದು ಹೊಸದನ್ನು ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ. ಇದರಲ್ಲಿ ನಿಮಗೆ ಯಶಸ್ಸು ಕಾಣಿಸುತ್ತೆ. ಹಾಗೆ ಈ ವೃತ್ತಿಯಲ್ಲಾಗಲಿ ಉದ್ಯೋಗದಲ್ಲಾಗಲಿ
ಹೆಚ್ಚುವರಿ ಜವಾಬ್ದಾರಿಗಳು ಬರುತ್ತೆ. ಅದನ್ನು ಸ್ವಲ್ಪ ಸಾವಧಾನದಿಂದ ಪೂರ್ಣಗೊಳಿಸಬೇಕಾಗತ್ತೆ. ಎಲ್ಲರೂ ಕೂಡ ನಿಮ್ಮ ಬೇಸರವನ್ನು ಮಾತಿನ ಮೂಲಕ ವ್ಯಕ್ತಪಡಿಸಬೇಡಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದ ವಿಸ್ತರಣೆ ಇರ್ಬೋದು, ಸ್ಥಿರಾಸ್ತಿಯ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಣಯ ಇರ್ಬೋದು, ಇದೆಲ್ಲ ಫಲಪ್ರದವಾಗುತ್ತೆ. ಏಕೆಂದರೆ ಈ ದಿನ ನಿಮಗೆ ಸಂತೋಷದ ದಿನ. ಎಂಥ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ, ಸಾಧ್ಯತೆ ಇದೆ. ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಕೆಲವರು ಮಾಡುವಂಥ ಕುಚೇಷ್ಟೆಗಳಿರ್ಬೋದು, ಕೆಲವರ ವಿದ್ಯಮಾನಗಳು, ಕೆಲವರ ಪಿತೂರಿಗಳು ಈ ದಿನ ನಿಮಗೆ ಇಷ್ಟ ಆಗಲ್ಲ. ಅಂಥವರನ್ನು ದೂರ ಇಡುವಂಥ ಪ್ರಯತ್ನ ಮಾಡ್ತೀರಿ. ಆದರೆ ನಿಮ್ಮ ಬಗ್ಗೆ, ನಿಮ್ಮ ವರ್ತನೆಗೆ ಅಸಮಾಧಾನ ಕೂಡ ಬೇರೆಯವರಿಂದ ವ್ಯಕ್ತವಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ತಪ್ಪು ಕಲ್ಪನೆಗಳು, ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಈ ದಿನ ಬರುವಂಥದ್ದು ಇದೆ. ಸಂಬಂಧದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ನೀವು ಸರಿ ಇದ್ದೀರಿ ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ತುಂಬ ಪ್ರಯತ್ನ ಪಡಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲ್ಲ. ಹಾಗಾಗಿನೇ ನೀವು ತುಂಬ ಆತುರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಇನ್ನು ಬರುವಂಥ ಒಂದು ಹಣ ಇರ್ಬೋದು, ಬರುವಂಥ ಲಾಭ ಇರ್ಬೋದು, ಇದು ಕೂಡ ನಿಮ್ಮ ಒಂದು ಮುಂದಾಲೋಚನೆ ಇಲ್ಲದಂತಹ ಒಂದು ತೀರ್ಮಾನಕ್ಕೆ ಒಳಗಾಗ್ಬಿಡತ್ತೆ. ಅದು ಕೂಡ ಕೈಗೆ ಬರಲ್ಲ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಈ ದಿನ ನಿಮಗೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ದಿನ ಮನಃಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಏನೋ ಒಂದು ಹುಡುಕಾಟ, ಏನೋ ಒಂದು ತಡಕಾಟ ಇದ್ದೇ ಇರುತ್ತೆ. ಆದರೆ ಈ ದಿನ ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದಿದ್ದರೆ ಅದನ್ನು ಸದ್ಯಕ್ಕೆ ನಿಲ್ಲಿಸಿ. ಈ ದಿನ ಅಷ್ಟೊಂದು ನಿಮಗೆ ಉತ್ತಮವಾಗಿಲ್ಲ. ಹಾಗೆ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಿ. ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಕೂಡ ಗಮನ ಹರಿಸುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಅದರಲ್ಲೂ ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಬಹಳ ದಿನಗಳಿಂದ ನೀವು ಹಾಗೆ ಬಿಟ್ಟಿದ್ದಂತಹ ಕೆಲಸಗಳನ್ನು ಈ ದಿನ ಮರುಚಾಲನೆಗೊಳಿಸುವಂಥದ್ದು. ಆ ಸಂಬಂಧವಾಗಿ ತೀರ್ಮಾನ ಬಹಳ ಪ್ರಬುದ್ಧವಾಗಿರುತ್ತೆ. ನಾಳಿನ ದೃಷ್ಟಿಯಲ್ಲಿ ನಿಮ್ಮ ವ್ಯವಹಾರಗಳಿರುತ್ತೆ. ಹಾಗಾಗಿ ನಿಮ್ಮ ಸಂಪಾದನೆ, ನಿಮ್ಮ ಉಳಿತಾಯ, ನಿಮ್ಮ ಇನ್ವೆಸ್ಟ್ಮೆಂಟ್ ವಿಚಾರ ಅಥವಾ ನಿಮ್ಮ ಪ್ರಗತಿಯ ವಿಚಾರ ಎಲ್ಲವೂ ಕೂಡ ಈ ದಿನ ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗೆ ನಿಮ್ಮ ಆಲೋಚನೆ ಕೂಡ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಯಾವುದೇ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಕೆಲಸ ಕೂಡ ಆಗುತ್ತೆ. ಅಗತ್ಯ ಇದ್ದಂಥವ್ರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಕಾರವನ್ನು ನೀಡುವಂಥದ್ದು ಆ ಸನ್ನಿವೇಶ ಕೂಡ ಇದೆ. ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಅನುಭವಿಸುವಂಥದ್ದಿದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸೌಲಭ್ಯಗಳು ಹೆಚ್ಚಾಗುತ್ತೆ. ಒಂದು ಕಂಫರ್ಟ್ ಝೋನಲ್ಲಿರ್ತೀರಿ. ಈ ದಿನ ಕೆಲಸ ಮಾಡಿ, ಸ್ವಂತ ಬಿಸ್ನೆಸ್ ಮಾಡಿ, ಮನೆಯಲ್ಲೇ ಇರಿ, ವಿದ್ಯಾರ್ಥಿಗಳೇ ಆಗಿರಿ, ನೀವು ಎಲ್ಲೇ ಇರಿ, ಏನೇ ಆಗಿರಿ, ಸ್ವಲ್ಪ ಸೌಲಭ್ಯಗಳನ್ನು ಬಯಸುವಂಥವ್ರು. ಬಿಸಿ ಬಿಸಿ ಆಹಾರವನ್ನು ಹೇಗೆ ಬಯಸ್ತಾರೋ ಅದೇ ರೀತಿಯಲ್ಲಿ ಈ ದಿನ ಎಲ್ಲವೂ ಆರಾಮವಾಗಿರಬೇಕು. ಮೈಗೆ ಮನಸ್ಸಿಗೆ ನೋವಾಗಬಾರ್ದು ಅನ್ನೋಂಥ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತೆ. ಅದರಂತೆ ಸನ್ನಿವೇಶ ಕೂಡ ಇರುತ್ತೆ ನೋಡಿ. ಹಾಗಾಗಿ ಯಾವುದಕ್ಕೂ ಕೂಡ ಕಷ್ಟಪಡುವಂಥ ಅಗತ್ಯ ಇಲ್ಲ. ಸುಲಭಕ್ಕೆ ಸಿಕ್ಕತ್ತೆ. ಆದರೆ ಸ್ವಲ್ಪ ಪ್ರಯತ್ನ ಪಾಸಿಟಿವ್ ಆಗಿರಲಿ. ಹಾಗೆ ಈ ದಿನ ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಯಾವುದೇ ಒಂದು ವಿಚಾರಗಳಲ್ಲಿ ಈ ದಿನ ನೀವು ಹಿರಿಯರನ್ನು, ತಜ್ಞರನ್ನು, ಅನುಭವಸ್ಥರನ್ನು ನೀವು ಭೇಟಿ ಮಾಡಿ ಅವರ ಅಭಿಪ್ರಾಯದಂತೆ ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಅಷ್ಟೋತ್ತರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ
ಈ ದಿನ ವ್ಯಯದಲ್ಲಿ ಚಂದ್ರ ಇದ್ದಾನೆ, 12ರಲ್ಲಿ ಚಂದ್ರ, ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡ. ಕೆಲಸ ಕಾರ್ಯಗಳನ್ನು ಹೇಗೆ ಆರಂಭ ಮಾಡಬೇಕು ಅನ್ನುವಂಥದ್ದೇ ನಿಮಗೆ ಒಂದು ದೊಡ್ಡ ಸವಾಲು, ಅದೇ ಒಂದು ದೊಡ್ಡ ಸಮಸ್ಯೆ. ಹಾಗೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಸವಾಲುಗಳಿದೆ. ಯಾವುದೇ ಕೆಲಸ ನಿಮಗೆ ಸುಲಭಕ್ಕೆ ಆಗಲ್ಲ, ನಿಮ್ಮ ಪ್ರಯತ್ನ ಬೇಕೇ ಬೇಕು. ಅದರಲ್ಲೂ ಕೆಲವು ಅವಿರತವಾದಂತಹ ಪ್ರಯತ್ನ ಇದ್ದೇ ಇರಬೇಕು. ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡ್ರೆ ಕೆಲಸಗಳಾಗುತ್ತೆ, ಇಲ್ಲಾಂದರೆ ಅರ್ಧಂಬರ್ಧ ಆಗುತ್ತೆ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗೃತರಾಗಿರಬೇಕು. ಈ ಸರ್ಕಾರದ ನೀತಿ ನಿಯಮಗಳಾಗಲಿ, ನ್ಯಾಯಾಂಗ ಇಲಾಖೆಯ ಈ ಕಟ್ಟಳೆಗಳಾಗಲಿ ಈ ದಿನ ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ. ನಿಮಗೆ ಅದೇ ಒಂದು ಭಾರ ಅನಿಸುತ್ತೆ, ಅದೇ ಒತ್ತಡವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯ ಸಾಧನೆ ಆಗುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಪಾಯ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಆ ರೀತಿ ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡೋದಕ್ಕಿಂತ ನಿಮ್ಮನ್ನು ಆಶ್ರಯಿಸಿರುವಂಥವ್ರು, ನಿಮ್ಮ ಸುತ್ತಮುತ್ತಲೂ ಇರುವಂಥವ್ರು, ಅವರಿಗೆ ನಿಮ್ಮ ಒಂದು ಮಾತಿನಿಂದ, ನಿಮ್ಮ ನಡತೆಯಿಂದ ಯಾವ ಪರಿಣಾಮ ಆಗುತ್ತೆ ಇದನ್ನು ನೀವು ಊಹೆ ಮಾಡಬೇಕು. ಅವರ ಸೈಕಾಲಜಿಯನ್ನು ನೀವು ಸ್ಟಡಿ ಮಾಡಬೇಕು. ಆಗ ಮಾತ್ರ ಅಲ್ಪ ಸ್ವಲ್ಪ ಸಮಾಧಾನ ಇರುತ್ತೆ, ಯಶಸ್ಸಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರತಿಭೆ ಏನಿದೆ, ನಿಮ್ಮ ಸಾಮರ್ಥ್ಯ ಏನಿದೆ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇದನ್ನು ನೀವು ಬಳಸ್ಕೊಳ್ಬೋದು. ಇನ್ನು ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನ ಹರಿಸಿದ್ರೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಅಧ್ಯಯನದ ಕಡೆ ಗಮನ ಇರಲಿ, ಒಳ್ಳೆಯದಾಗುತ್ತೆ. ಆದಷ್ಟು ಸ್ನೇಹಿತರ ಜೊತೆಯಲ್ಲಿ ಹೊರ ಸಂಚಾರ, ಎಲ್ಲೋ ಒಂದು ಕಡೆ ಹೋಗಿ ಬರುವಂಥ ವಿಚಾರ, ವಾಹನದ ವಿಚಾರ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಜೊತೆಗೆ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ. ಸನ್ನಿವೇಶ ಸಂತೋಷವನ್ನು ತರಿಸುತ್ತೆ. ಹಾಗೆ ನಿಮ್ಮ ಮಿತ್ರರ ಅಥವಾ ಬಂಧುಗಳ ಆಗಮನ, ಅವರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಹಾಗೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆದಾಗ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಸಂಸಾರದ ಒಳಗೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ 4 ಗೋಡೆಯ ಮಧ್ಯದಲ್ಲೇ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯವನ್ನು ಪರಿಪಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಹಾಗೆ ವಿಶೇಷವಾಗಿ ಈ ದಿನ ನಿಮಗೆ ವಾಹನ ಸೌಲಭ್ಯ ಆಗಲಿ, ಹಣಕಾಸಿನ ನೆರವಾಗಲಿ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ದೂರದ ಪ್ರಯಾಣದ ಸೂಚನೆಗಳು ಕೂಡ ಇದೆ. ಆ ಪ್ರಯಾಣ ನಿಮಗೆ ಅನುಕೂಲವನ್ನು, ಹೊಸ ಲಾಭವನ್ನು ತರುವಂಥದ್ದು ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆದರೂ ಕೂಡ ನಿಧಾನವಾಗಿ ಅದು ಪೂರ್ಣ ಆಗುತ್ತೆ. ಶಾಶ್ವತವಾದಂತಹ ಫಲಿತಾಂಶವನ್ನು ಅದು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ಯಾರು ಹಗುರವಾಗಿ ಭಾವಿಸ್ತಾರೋ, ನಿಮ್ಮ ಮಾತನ್ನು ಯಾರು ಗಾಳಿಗೆ ತೂರ್ತಾರೋ ಅಂಥವರಿಂದ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಅವರಿಂದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬರುತ್ತೆ, ಒಂದು ಋಣಾತ್ಮಕತೆ ಇದೆ. ಅಂಥವ್ರನ್ನು ಸ್ವಲ್ಪ ದೂರ ಇಟ್ಟರೆ ಈ ದಿನ ನಿಮ್ಮಲ್ಲಿ ಒಂದು ಆತ್ಮಶಕ್ತಿ, ಆತ್ಮವಿಶ್ವಾಸ, ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಕೆಲಸಗಳನ್ನು ಮಾಡಲಿಕ್ಕೆ ಅದೇ ನಿಮಗೆ ಪ್ರೇರೇಪಣೆಯನ್ನು ಕೊಡುತ್ತೆ. ಈ ಒಂದು ದೃಷ್ಟಿಯಲ್ಲಿ ನೀವು ಒಂದು ಪುಟ್ಟ ತೀರ್ಮಾನವನ್ನು ಕೂಡ ಮಾಡಿಕೊಂಡು ಕೆಲವರನ್ನು ದೂರ ಇಡಬೇಕು, ಕೆಲವರಿಂದ ಮಾತ್ರ ಸಹಾಯವನ್ನು ಪಡ್ಕೊಳ್ಬೇಕು. ಇಂತಹ ತೀರ್ಮಾನವನ್ನು ಈ ದಿನ ಮಾಡ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ಏನೋ ಒಂದು ಹೊಸತನ ಅನ್ನುವಂಥದ್ದು ಇದೆ, ಹೊಸ ಎನರ್ಜಿ ಇದೆ. ಎಲ್ಲ ಸನ್ನಿವೇಶಗಳನ್ನು ಕೂಡ ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗಿರುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಆದರೆ ಸನ್ನಿವೇಶ ಕೆಲವಕ್ಕೆ ಅವಕಾಶವನ್ನು ಕೊಡುತ್ತೆ, ಕೆಲವಕ್ಕೆ ಅವಕಾಶವನ್ನು ಕೊಡಲ್ಲ. ಹಾಗಾಗಿ ನಿಮ್ಮ ಒಂದು ಕಮ್ಯುನಿಕೇಷನ್ ಮೂಲಕ ನಿಮಗೆ ಆಗುವಂಥ ಸಾಧ್ಯತೆಯ ಬಗ್ಗೆ ಸಂಬಂಧಪಟ್ಟವರ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸಿ, ಅವರಿಗೆ ನಿಮ್ಮ ಒಂದು ವಿಚಾರ, ನಿಮ್ಮ ನಿರ್ಧಾರ ಇಂಥದ್ದನ್ನು ಮಾತಾಡಿ. ಹಾಗಾಗಿ ನಿಮ್ಮ ವ್ಯಕ್ತಿತ್ವದ ಮೆರುಗು ಜಾಸ್ತಿ ಆಗುತ್ತೆ.
ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿಯ ಕೆಲಸ ಎದುರಾಗುವಂಥದ್ದಿದೆ. ಕೆಲಸವನ್ನು ತುಂಬ ಸಂಭ್ರಮಿಸ್ತೀರಿ. ಆ ವರ್ಕಲ್ಲಿ ಇನ್ವಾಲ್ವ್ ಆಗುವಂಥದ್ದು ವರ್ಕೋಹಾಲಿಕ್ ನೀವು. ಹಾಗಾಗಿನೇ ಕೆಲಸದ ಹೊರೆ ಅಂತ ಅನಿಸಲ್ಲ, ಬದಲಾಗಿ ಬಹಳ ಸಂತೋಷದಿಂದ ಈ ದಿನ ಮಾಡುವಂಥದ್ದು, ಅನುಭವಕ್ಕಾಗಿ ಕೆಲಸ ಆಗ್ತಾಯಿದೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ತೆಗೆದುಕೊಳ್ಳುವಂಥದ್ದಿದೆ. ಹಾಗಾಗಿನೇ ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ನಿಮ್ಮ ಭಾವ ಹೇಗಿದೆಯೋ ಅದೇ ರೀತಿಯಲ್ಲಿ ನಿಮಗೆ ಪ್ರತಿಫಲ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಗೆ ಒಳ್ಳೆಯ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಳಿ. ಹಿರಿಯರ ಮಾರ್ಗದರ್ಶನ ಇದೆ, ನಿಮ್ಮ ಮನೆ ದೇವರ ನಿಮ್ಮ ಕುಲದೇವರ ಅನುಗ್ರಹ ಚೆನ್ನಾಗಿದೆ. ವಿಶೇಷ ಕಾರ್ಯಗಳನ್ನು ಮಾಡ್ಬೋದು. ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.